ಇಲ್ಲಿ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಡಾಕ್ಟರ್ ಪಾಲ್ ಅವ್ರು ಕೊಟ್ಟಿರೋ ಟೆಕ್ಸ್ಟ್ ಬುಕ್ ನ ತಗೊಂಡು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತಾರೆ. ಇಲ್ಲಿ ಏನು ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಓನರ್ ಯಾರು ಅಂದ್ರೆ ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರು. ಪಾಲ್ ಅವ್ರ ಸವಾಸ ಮಾಡಿ ತುಂಬಾ ಕೆಟ್ಟ ಕೆರ ಹಿಡ್ದೋಗಿರ್ತಾರೆ. ಅಂದ್ರೆ ಅಲ್ಲಿ ವೇಶ್ಯರ್ ಮನೆಗೆ ಹೋಗೋದು, ಕುಡಿಯೋದು, ಮನೆಗೆ ಲೇಟ್ ಆಗಿ ಹೋಗೋದು. ಇದನ್ನ ಒಂದ್ ದಿನ ಏನ್ ಮಾಡ್ತಾರೆ ಅಂದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸಿನಿಮಾ ಲೈನ್ಸ್. ಇವತ್ತಿನ ನಮ್ಮ ಏಕೆ ಸಿನಿಮಾ ಯಾವುದು ಅಂದ್ರೆ ಒಂದು ಕಾಲದಲ್ಲಿ ನ್ಯಾಷನಲ್ ಅವಾರ್ಡ್ ಗೆದ್ದಂತ ಸಿನಿಮಾ. ಒಬ್ಬ ವ್ಯಕ್ತಿ ಒಂದ್ ಮರದ ಕೆಳಗಡೆ ಕುತ್ಕೊಂಡು ಒಂದ್ ಸಣ್ಣದಾದ ಹಣದ ವ್ಯವಹಾರ ಸ್ಟಾರ್ಟ್ ಮಾಡ್ತಾನೆ. ತುಂಬಾ ದೊಡ್ಡದಾಗಿ ಬೆಳಿತಾನೆ. ಊರವ್ರ ಹತ್ರ ಇದ್ದಿದ್ದ ಹಣ ಎಲ್ಲ ಅವನ ಹತ್ರನೇ ಬರುತ್ತೆ. ಆದ್ರೆ ಅದೇ ವ್ಯಕ್ತಿ ಮಾಡಿದ ಒಂದೇ ಒಂದ್ ಸಣ್ಣ ಮಿಸ್ಟೇಕ್ ಇಂದ ಅವ್ನು ಕಟ್ಟಿದ ಅಷ್ಟು ದೊಡ್ಡ ಸಾಮ್ರಾಜ್ಯನೂ ಬಿದ್ದೋಗುತ್ತೆ. ಮತ್ತೆ ಅದೇ ವ್ಯಕ್ತಿ ಅದೇ ಮರದ ಕೆಳಗಡೆ ಬರ್ತಾನೆ. ಈ ಚಿತ್ರ ಬೇರೆ ಯಾವುದು ಅಲ್ಲ, ನಮ್ಮ ಲೋಕೇಶ್ ಅವ್ರು ಆಕ್ಟ್ ಮಾಡಿರುವಂತ ಬ್ಯಾಂಕರ್ ಮಾರ್ಗಯ್ಯ ಕನ್ನಡ ಸಿನಿಮಾ. ಇನ್ನು ನಮ್ಮ ಬ್ಯಾಂಕರ್ ಮಾರ್ಗಯ್ಯ ಚಿತ್ರದ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಹೀರೋ ಕೆಲಸ ಏನು ಅಂದ್ರೆ ಸೊಸೈಟಿ ಬ್ಯಾಂಕ್ ಮುಂದೆ ಕುತ್ಕೊಂಡು ಅಲ್ಲಿ ಬರೋ ಜನರಿಗೆ ಲೋನ್ ಅರ್ಜಿ ಬರ್ಕೊಡೋದು, ಆಮೇಲೆ ಬ್ಯಾಂಕ್ ಇಂದ ಸಾಲ ಯಾವ ತರ ತಗೊಳ್ಳೋದು, ಒಂದ್ ಲೋನ್ ರಿಜೆಕ್ಟ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದ್ ಲೋನ್ ಹೆಂಗ್ ಅಪ್ರೂವಲ್ ಮಾಡೋದು, ಇದೇ ಮಾಡ್ತಾ ಇರ್ತಾನೆ. ಇದೇ ಒಂದ್ ಕೆಲಸ. ಇದಕ್ಕೆ ಅವರು ಒಂದ್ 10 ಪೈಸಾ 5 ಪೈಸಾ ಈ ತರ ಕಮಿಷನ್ ಕೊಡ್ತಾ ಇರ್ತಾರೆ. ಸರಿ, ಒಂದಿನ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆಗ್ತಾನೆ. ಈ ವಿಷಯ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ನೋಡ್ತಾ ಇರ್ತಾನೆ. ಆಮೇಲೆ ಅಲ್ಲಿ ಊರಿನ ಜನ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟಿಲ್ಲ ಅಂದ್ರೆ, ಇಲ್ಲ ಮಾರ್ಗಯ್ಯನವರು ಇದ್ರಲ್ಲಿ ಈ ತರದ್ರಲ್ಲಿ ಹೇಳಿದ್ರು, ಈ ಬೈಲಾದಲ್ಲಿ ಹೇಳಿದ್ರು, ಇದ್ರಲ್ಲಿ ಹೇಳಿದ್ರೆ ಬರುತ್ತಂತೆ, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಬ್ಯಾಂಕ್ ಮ್ಯಾನೇಜರ್ ತುಂಬಾ ಕೋಪ ಬರುತ್ತೆ. ಬಂದು ಒಂದಿನ ಮಾರ್ಗಯ್ಯನಿಗೆ ಬೈತಾನೆ. ಸರಿ, ನೀವೇನ್ ಮಾಡ್ಕೋತೀರಾ ಮಾಡ್ಕೊಳ್ರಿ ಅಂತ ಮಾರ್ಗಯ್ಯ ಹೇಳ್ತಾನೆ. ಸರಿ, ಇದು ನಮ್ ಬ್ಯಾಂಕ್ ಜಾಗ, ಇದ್ರಲ್ಲಿ ನೀವ್ ಹೆಂಗ್ ಬರ್ತೀರಾ ಅಂತ ಬೈದು ಅದು ಇದು ಅಂತ ಅಲ್ಲಿಂದ ಅವನ್ನ ಅಂಗಡಿ ಖಾಲಿ ಮಾಡಿಸ್ತಾರೆ. ನೆಕ್ಸ್ಟ್ ದಿನ ಬರ್ತಾನೆ ಮಾರ್ಗಯ್ಯ. ಅದೇ ಬ್ಯಾಂಕ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಜನ ಎಲ್ಲ ಕೇಳ್ತಾ ಇರ್ತಾರೆ, ಏನಾಯ್ತು ಸ್ವಾಮಿ ನಿಂತ್ಕೊಂಡು ಹಾಕಿದ್ದೀರಾ ಅಂದ್ರೆ, ಅದು ಬ್ಯಾಂಕ್ ಜಾಗ ಅಂತ, ಅದಕ್ಕೆ ನಾನು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಯಾವನೇನ್ ಬಂದು ಕೇಳ್ತಾನೆ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಇನ್ನು ಸರಿ, ಹೀಗೆ ಒಂದಿನ ನಡೀತಾ ಇರತ್ತೆ. ನಮ್ಮ ಮಾರ್ಗಯ್ಯನವ್ರ ಮಗ ಏನ್ ಮಾಡ್ತಾನೆ ಅಂದ್ರೆ, ಅವರು ಊರಲ್ಲೆಲ್ಲ ಚಿಕ್ಕ ಚಿಕ್ಕ ಸಾಲ ಕೊಟ್ಟಿರ್ತಾರೆ. ಆ ಸಾಲ ಕೊಟ್ಟಿದ್ನೆಲ್ಲ ಒಂದು ಬುಕ್ಕಲ್ಲಿ ಬರ್ಕೋತಾ ಇರ್ತಾರೆ. ಯಾರಿಗೆ ಎಷ್ಟು ಸಾಲ ಕೊಟ್ಟಿದ್ದೀನಿ, ಯಾರು ಎಷ್ಟು ಬಡ್ಡಿ ಕೊಡ್ಬೇಕು, ಇದನ್ನೆಲ್ಲ ಒಂದು ಚಿಕ್ಕ ಬುಕ್ಕಲ್ಲಿ ಬರ್ಕೋತಾ ಇರ್ತಾರೆ. ಅವ್ರ ಮಗ ಒಂದಿನ ಏನ್ ಮಾಡ್ತಾನೆ, ಆ ಬುಕ್ ತಗೊಂಡೋಗಿ ಒಂದು ಮೋರಿಗೆ ಹಾಕ್ಬಿಡ್ತಾನೆ. ಇಲ್ಲಿಂದ ಕತೆ ತುಂಬಾ ಟ್ವಿಸ್ಟ್ ಆಗತ್ತೆ. ಸರಿ, ನಮ್ಮ ಮಾರ್ಗಯ್ಯನವರು ಅದೇ ಮೋರಿಲಿ ಹುಡುಕ್ತಾ ಇರ್ತಾರೆ. ಜನ ಎಲ್ಲ ಸೇರ್ಬಿಡ್ತಾರೆ. ಏನಾಯ್ತು ಅಂದ್ರೆ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಒಬ್ರು ಏನೋ ಚಿನ್ನದ ಉಂಗುರ ಬಿದ್ದೋಯ್ತಂತೆ, ಇಲ್ಲಂದ್ರೆ ನೋಟು ಕಂತೆ ಹಾಕ್ಬಿಟ್ರಂತೆ, ಪಕ್ಕದ ಮನೆ ಮಗುನ್ ತಳ್ಬಿಡ್ತಂತೆ ಅವ್ರ ಮಗ, ಹಂಗೆ ಹಿಂಗೆ ಅಂತ. ಸರಿ ಆಯ್ತು, ಅಲ್ಲಿ ಬುಕ್ ಸಿಗ್ಲಿಲ್ಲ, ಅಲ್ಲಿಂದ ಬರ್ತಾರೆ ಅವರು. ನೆಕ್ಸ್ಟ್ ದಿನ ಏನ್ ಮಾಡ್ತಾರೆ, ಇವಾಗ ಸಾಲ ಕೊಟ್ಟಿರೋರ ಹತ್ರ ರಿಕವರ್ ಮಾಡ್ಬೇಕು. ಆಮೇಲೆ ಒಬ್ರ ಹತ್ರ ಕೇಳ್ತಾರೆ, ಇಷ್ಟು ಸಾಲ ಕೊಡ್ಬೇಕು ಅಂದ್ರೆ, ಇಲ್ಲ ಇಲ್ಲ ಇಷ್ಟಿಲ್ಲಪ್ಪ, ನೀವು ಕೊಟ್ಟಿರೋದೇ ನಂಗೆ 300 ರೂಪಾಯಿ, ನೀವು 600 ರೂಪಾಯಿ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಕೊಟ್ಟಿರೋದು 600 ರೂಪಾಯಿ, ನನ್ನ ತಲೆಯಲ್ಲೈತೆ, ಬುಕ್ ಬೈಂಡ್ ಹಾಕ ಕೊಟ್ಟಿದ್ದೀನಿ ಅಂತಾರೆ. ಅವಾಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಪ್ಯೂನ್ ಏನ್ ಮಾಡ್ತಾನೆ ಅಂದ್ರೆ, ಆ ಸಾಲ ಇಸ್ಕೊಂಡಿರೋನ ಹತ್ರ ಬಂದು ಹೇಳ್ತಾನೆ, ಅವ್ರ ಬುಕ್ ಕಳೆದೋಯ್ತು, ಅವ್ರ ಮಗ ಮೋರಿಗೆ ಹಾಕ್ಬಿಟ್ಟ ಅಂದಾಗ ಊರಿನ ಜನಕ್ಕೆ ಇದೇ ದೊಡ್ಡ ಅಡ್ವಾಂಟೇಜ್. ನೀವು ಬುಕ್ ತಗೊಬನ್ನಿ, ನಾವು ಸಾಲ ವಾಪಸ್ ಕೊಡ್ತೀವಿ, ಬುಕ್ ತಗೊಬನ್ನಿ ಸಾಲ ವಾಪಸ್ ಕೊಡ್ತೀವಿ. ನಮ್ ಮಾರ್ಗ ಏನ್ ಮಾಡ್ತಾನೆ, ಈ ಸಾಲದ ಕತೆ ಇಷ್ಟೇ, ಊರ್ ಜನ ಎಲ್ಲ ಸರಿ ನಾನು ಮೋಸ ಮಾಡಿದ್ರು ಅಂತ ಸಪ್ಪೆ ಮೋರೆ ಹಾಕೊಂಡ್ ಮನೆಗ್ ಬರ್ತಾರೆ. ಮನೆಗೆ ಬಂದ್ರೆ ಹೆಂಡತಿ ಕೇಳ್ತಾರೆ, ಏನಾಯ್ತು ಅಂದ್ರೆ, 15,000 ಸಾಲ ಕೊಟ್ಟಿದ್ದೀನಿ ಊರ್ ಜನಕ್ಕೆಲ್ಲ, 400 ರೂಪಾಯಿನೂ ರಿಕವರ್ ಆಗಿಲ್ಲ, ಎಲ್ಲಿಂದ ನಾನು ಮತ್ತೆ ಸಾಲ ಕೊಡ್ಲಿ, ಜನ ಎಲ್ಲ ನಾನು ಮೋಸ ಮಾಡ್ಬಿಟ್ರು ಅಂತ ಬಂದು ಸಪ್ಪೆ ಮೋರೆ ಹಾಕೊಂಡ್ ಮನೇಲಿ ಕೂತಿರ್ತಾರೆ. ಸರಿ, ಮನೇಲಿ ಕೂತಿರ್ತಾರೆ. ಒಂದಿನ ಆಯ್ತು, 2 ದಿನ ಆಯ್ತು, 1 ತಿಂಗ್ಳಾಯ್ತು, 2 ತಿಂಗ್ಳಾಯ್ತು. ಇವಾಗ ಮನೆ ನಡಿಬೇಕಲ್ವಾ. ಹೆಂಡತಿ ಕೇಳ್ತಾಳೆ, ಹೆಂಗ್ರಿ ಮನೆ ನಡ್ಸೋದು ಅಂದ್ರೆ, ಅವ್ರು ಅದು ಇದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಣ, ಕಾಫಿ ಪುಡಿಲಿ ಅಲ್ಲಿ ಪುಡಿ ಮಾಡೋಣ, ಇಲ್ಲ ಅಂದ್ರೆ ಸೇಂದಿ ಮಾಡೋಣ, ಇಲ್ಲ ಅಂದ್ರೆ ಚುಟ್ಟ, ಏನೇನೋ ಪ್ಲಾನ್ ಮಾಡ್ತಾರೆ, ಏನು ವರ್ಕ್ ಆಗಲ್ಲ. ಸರಿ, ಏನ್ ಮಾಡ್ತಾರೆ, ಒಂದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಪೂಜಾರಿ ಒಂದು ಐಡಿಯಾ ಕೊಡ್ತಾನೆ, ಲಕ್ಷ್ಮಿ ರಥ ಮಾಡು, ಲಕ್ಷ್ಮಿ ಒಲಿತಾಳೆ ಅಂತ. ಸರಿ, ನಮ್ಮ ಮಾರ್ಗಯ್ಯನವರು ಲಕ್ಷ್ಮಿ ರಥನೂ ಮಾಡ್ತಾರೆ. ಲಕ್ಷ್ಮಿ ರಥ ಮಾಡ್ತಾರೆ, ಸಾಲ ತರ್ತಾರೆ, ಸಾಲ ತಂದು ತುಪ್ಪ ಹೋಳ್ಗೆ ಅದು ಇದು ದೊಡ್ಡದಾಗಿ ಮಾಡ್ತಾರೆ. ಏನೇ ಮಾಡಿದ್ರು ಲಕ್ಷ್ಮಿ ಒಲಿಯಲ್ಲ. ಇದೇ ಟೈಮ್ಗೆ ನಮ್ಮ ಸುಂದರ್ ಕೃಷ್ಣ ಅರಸರು, ಡಾಕ್ಟರ್ ಪಾಲ್ ಅಂತ ಕ್ಯಾರೆಕ್ಟರ್, ನಮ್ಮ ಬ್ಯಾಂಕರ್ ಮಾರ್ಗಯ್ಯನ ಹುಡ್ಕೊಂಡು ಬರ್ತಾರೆ. ಒಂದಿನ ಏನಾಗುತ್ತೆ ಅಂದ್ರೆ, ಡಾಕ್ಟರ್ ಪಾಲ್ ಒಂದು ಬುಕ್ ತಗೊಂಡ್ಬರ್ತಾರೆ. ಬುಕ್ ಅಂದ್ರೆ ಏನಂದ್ರೆ ಒಂದು ಸೆಕ್ಸ್ ಬುಕ್ ತಗೊಂಡ್ಬರ್ತಾರೆ. ಸೆಕ್ಸ್ ಬುಕ್ ತಗೊಂಡ್ಬಂದ್ಬಿಟ್ಟು ಹೀರೋ ಲೋಕೇಶ್ ಅವ್ರ ಹತ್ರ ಕೊಡ್ತಾರೆ. ಲೋಕೇಶ್ ಅವ್ರ ಹತ್ರ ಕೊಟ್ಬಿಟ್ಟು, ಈ ಬುಕ್ ಹೆಂಗಿದೆ ಓದಿ ಇದನ್ನ ಅಂತಾರೆ. ಅವರು ಸರಿ ಅಂತ ಆ ಬುಕ್ ಓದ್ತಾರೆ. ಏನಿದು ಪೋಲಿ ಬುಕ್ ಐತಲ್ವಾ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ.
ಸರಿ, ಅವರು ಪಾಲ್ ಒಂದು ಐಡಿಯಾ ಕೊಡ್ತಾರೆ. ಐಡಿಯಾ ಏನು ಅಂದ್ರೆ ಈ ಬುಕ್ ನ ಪ್ರಿಂಟ್ ಮಾಡಿಸಿದ್ ಬಂದಿದ್ದ ದುಡ್ಡಲ್ಲಿ ಒಳ್ಳೆ ಸೆಟ್ಲ್ ಆಗೋಣ ಎಲ್ಲರೂ ಅಂತ. ಅವಾಗ ಅವರು ನಮ್ಮ ಮಾರ್ಗ ಏನ್ ಹೇಳ್ತಾನೆ ಅಂದ್ರೆ ಪಾಲ್ ಹತ್ರ ಹೇಳ್ತಾನೆ, ಇಲ್ಲಪ್ಪ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ನಿನಗೆ ಕೊಡಷ್ಟು. ಅವಾಗ ಪಾಲ್ ಏನ್ ಹೇಳ್ತಾನೆ ಅಂದ್ರೆ ನಿಮ್ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ನನಗೆ ಕೊಡಿ, ನಾನ್ ನಿಮ್ಗೆ ಬುಕ್ ಕೊಡ್ತೀನಿ ಅಂತ. ಅವರು ಒಂದು 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಸರಿ, ಆ ಬುಕ್ ನ ಪಾಲು ಮಾರ್ಗೈನವ್ರು ಮಾರ್ಬಿಡ್ತಾನೆ. ಇಲ್ಲಿಂದ ನಮ್ಮ ಮಾರ್ಗೈನವ್ರು ಟೈಮ್ ಚೇಂಜ್ ಆಗತ್ತೆ. ಇಲ್ಲಿ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಡಾಕ್ಟರ್ ಪಾಲ್ ಅವ್ರು ಕೊಟ್ಟಿರೋ ಚೆಕ್ಸ್ ಬುಕ್ ನ ತಗೊಂಡು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತಾನೆ. ಇಲ್ಲಿ ಏನು ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಓನರ್ ಯಾರು ಅಂದ್ರೆ ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರು. ನಮ್ಮ ಮುಸುರಿ ಕೃಷ್ಣಮೂರ್ತಿ ಏನ್ ಹೇಳ್ತಾರೆ ಅಂದ್ರೆ ಮಾರ್ಗೈನವ್ರಿಗೆ, ಇಲ್ಲ ರೀ ಇದೆಲ್ಲ ವರ್ಕ್ ಆಗಲ್ಲ, ಯಾರ್ರೀ ಓದ್ತಾರೆ ಬುಕ್ ಅದು ಇದು ಅಂತ ಹೇಳ್ದ. ಇಲ್ಲ, ನೀವ್ ಒಂದ್ಸರಿ ಬುಕ್ ಓದ್ ನೋಡಿ ಅಂತ ಮಾರ್ಗಯ್ಯ ಹೇಳ್ತಾರೆ. ಸರಿ, ಬುಕ್ ಆಯ್ತು, ಒಂದ್ ವಾರ ಬಿಟ್ಟು ಬನ್ನಿ ನೋಡೋಣ ಅದು ಇದು ಅಂತಾರೆ. ಇಲ್ಲ ಇಲ್ಲ, ನೀವ್ ಇವಾಗ ಓದಿದ್ರೆ ಇವಾಗ್ಲೇ ಕೊಡ್ತೀನಿ. ಸರಿ, ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವ್ರು ಏನ್ ಮಾಡ್ತಾರೆ, ಒಂದು ಪೇಜ್ ಓಪನ್ ಮಾಡ್ತಾರೆ. ಅವ್ರಿಗೆ ಇದು ಸೆಕ್ಸ್ ಬುಕ್ ಅಂತ ಗೊತ್ತೇ ಇರಲ್ಲ. ಸೆಕ್ಸ್ ಬುಕ್ ಅಂತ ಗೊತ್ತಾದ ತಕ್ಷಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಗೊತ್ತಾಡ್ತಾರೆ ಮುಸುರಿ ಕೃಷ್ಣಮೂರ್ತಿ ಅವರು. ಸರಿ, ಓದ್ತಾ ಓದ್ತಾ ಏನಾಗುತ್ತೆ ಅಂದ್ರೆ ಊಟ ತರಿಸ್ಕೊಡ್ತಾರೆ, ಕಾಫಿ ತರಿಸ್ಕೊಡ್ತಾರೆ, ಎಲ್ಲ ಮುಗೀತು. ನೆಕ್ಸ್ಟ್ ಏನು ಅಂದ್ರೆ ಇದನ್ನ ಪ್ರಿಂಟ್ ಹೆಂಗ್ ಹಾಕೋದು ಅಂತ. ಸರಿ, ಮುಸುರಿ ಕೃಷ್ಣಮೂರ್ತಿ ಏನ್ ಐಡಿಯಾ ಕೊಡ್ತಾರೆ ಅಂದ್ರೆ, ಸರಿ ಇದನ್ನ ನಾನೇ ಪ್ರಿಂಟ್ ಹಾಕ್ತೀನಿ, ಇದ್ರಲ್ಲಿ ಬಂದಿದ್ರಲ್ಲಿ 50-50 ಶೇರ್ ಎತ್ಕೊಳ್ಳೋಣ ಅಂತ. ಇದಕ್ ಮಾರ್ಗ ಏನ್ ಹೇಳ್ತಾನೆ ಅಂದ್ರೆ, ಇದು ನಾನ್ ಬರ್ದಿರೋ ಬುಕ್, ನಾನ್ ನಿನ್ 50 ಹಾಕೊಡ್ಲಿ ಅನ್ನೋ. ಸರಿ ಆಯ್ತು ಸ್ವಾಮಿ, ಪ್ರಿಂಟಿಂಗ್ ಖರ್ಚೆಲ್ಲ ನಂದೇ ಇರ್ಲಿ, ಪ್ರಿಂಟಿಂಗು ಬೈಂಡಿಂಗ್ ಎಲ್ಲ ನಂದೇ ಇರ್ಲಿ, ಬರೀ ಬುಕ್ ಮಾತ್ರ ನಿಮ್ದು, ಅದಕ್ಕೆ ನಿಮ್ಗೆ ಅರ್ಧ ನನಗೆ ಅರ್ಧ ಅಂತ ಹೇಳ್ತಾನೆ. ಇಲ್ಲಿಂದ ಮಾರ್ಗಯ್ಯ ಒಪ್ಕೋತಾನೆ. ಇಲ್ಲಿಂದ ಪ್ರಿಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಬುಕ್ ತುಂಬಾ ಚೆನ್ನಾಗಿ ಸೇಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ದುಡ್ಡು ಬರ್ತಾ ಇರತ್ತೆ. ಎಲ್ಲ ಆಯ್ತು, ಬುಕ್ ಮಾರ್ಗಯ್ಯ ಮನೆ ಕಟ್ತಾರೆ, ದೊಡ್ಡದಾಗಿ ಹಣ ಬರುತ್ತೆ, ಎಲ್ಲ ಮುಗಿಯುತ್ತೆ. ಸರಿ, ಹೀಗೆ ನಡೀತಾ ನಡೀತಾ ಒಂದಿನ ಏನಾಗುತ್ತೆ ಅಂದ್ರೆ ಇದೇ ಸೆಕ್ಸ್ ಬುಕ್ ನ ನಮ್ಮ ಹೀರೋ ಮಾರ್ಗಯ್ಯನ ಮಗ ಓದ್ತಾ ಇರ್ತಾನೆ. ಹೋಗಿ ನೋಡಿ ಮಗನ್ನ ಸೆಕ್ಸ್ ಬುಕ್ ಓದ್ತಾ ಇರೋದು ನೋಡಿ ಮಾರ್ಗಯ್ಯನ್ ತುಂಬಾ ಶಾಕ್ ಆಗತ್ತೆ. ಇದೇ ತರ ಎಷ್ಟು ಮನೇಲಿ ಯಾರ್ಯಾರ ಮಕ್ಳು ಓದ್ತಾವ್ರೋ, ಹಿಂಗೆ ಹಾಳಾಗ್ತಾವ್ರೆ ಅನ್ಬಿಟ್ಟು ಸೆಕ್ಸ್ ಬುಕ್ ಕೆಲಸ ನಿಲ್ಸ್ಬಿಡೋಣ ಅನ್ಬಿಟ್ಟು ಮುಸ್ರಿ ಅವ್ರ ಹತ್ರ ಬಂದು ಹೇಳ್ತಾನೆ. ಮುಸ್ರಿ ಕೃಷ್ಣಮೂರ್ತಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾನು ಪ್ರಿಂಟ್ ಮಾಡ್ಕೊತೀನಿ, ನನಗೆ ಕೊಟ್ಬಿಡಿ ಬುಕ್ ಅಂತಾರೆ. ಅದಕ್ಕೆ ಮಾರ್ಗಯ್ಯ ಹೇಳ್ತಾನೆ, ಇಲ್ಲ ಇದು ಬುಕ್ ಯಾರಿಗೂ ಕೊಡಲ್ಲ ನಾನು, ಇಲ್ಲಿ ಪ್ರಿಂಟಿಂಗ್ ನಿಲ್ಲಿಸ್ಬಿಡಿ. ಸರಿ, ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಮಾರ್ಗಯ್ಯ ಕೆಲಸ ಮಾಡ್ತಿದ್ನಲ್ವಾ, ಅದೇ ಬ್ಯಾಂಕ್ ಸಾಲ ಕೊಡ್ಸೋದು ಇದು. ಇವಾಗ ಮಾರ್ಗಯ್ಯ ಏನ್ ಮಾಡ್ತಾನೆ, ನೀವು ದುಡ್ಡನ್ನು ಕೊಡಿ, ನಾನೇ ಸಾಲ ಬೇರೆಯವ್ರ ಹತ್ರ ನಿಮ್ಗೆ ಕೊಡ್ತೀನಿ ಅನ್ನೋ ತರ ಹೇಳ್ತಾನೆ. ಇದಕ್ಕೆ ಡಾಕ್ಟರ್ ಪಾಲ್ನ ಐಡಿಯಾ ಕೇಳ್ತಾನೆ. ಡಾಕ್ಟರ್ ಪಾಲ್ ಏನ್ ಮಾಡ್ತಾನೆ ಅಂದ್ರೆ ಊರಲ್ಲಿರೋ ದೊಡ್ಡ ಮನುಷ್ಯರ ಹತ್ರ ಹೋಗಿ ಎಲ್ಲ ಹಣ ಎಲ್ಲ ಕಲೆಕ್ಟ್ ಮಾಡಿ ಬ್ಯಾಂಕಲ್ಲಿ ಇಡೋ ತರ ಮಾತಾಡ್ತಾನೆ. ಊರಲ್ಲಿರೋ ದೊಡ್ಡ ಮನುಷ್ಯರಿಗೆ ಹೋಗಿ ಎಲ್ಲ ಹೇಳ್ತಾನೆ, ಈ ತರ ಮಾರ್ಗಯ್ಯನವ್ರು ಒಂದು ಹೊಸದಾಗಿ ಬ್ಯಾಂಕ್ ಸ್ಟಾರ್ಟ್ ಮಾಡೋರೆ, ನಿಮ್ಮ ಹತ್ರ ಇರೋ ಹಣನೆಲ್ಲ ತಂದು ಅಲ್ಲಿಟ್ರೆ ಒಳ್ಳೆ ಬಡ್ಡಿ ಕೊಡ್ತಾರಂತೆ ಅಂತ. ತುಂಬಾ ಹಣ, ಊರಲ್ಲಿರೋ ಜನ ಎಲ್ಲ ಅವ್ರ ಹತ್ರ ಇದ್ದಿದ್ದ ಹಣ ಎಲ್ಲ ತಂದು ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಬ್ಲಾಕ್ ಮನಿಯಿಂದ ಹಿಡಿದು ಎಲ್ಲ ದುಡ್ಡೆಲ್ಲ ಬ್ಯಾಂಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ತುಂಬಾ ದುಡ್ಡು ಬಂದ್ಬಿಡುತ್ತೆ ಬ್ಯಾಂಕ್ಗೆ. ಸರಿ, ಹಿಂಗೆ ನಡೀತಾ ನಡೀತಾ ನಮ್ ಹೀರೋ ಮಾರ್ಗ ಏನ್ ಮಾಡ್ತಾನೆ, ಮಗನಿಗೆ ಮದುವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮಗನ್ಗೊಂದು ಒಳ್ಳೆ ಕಡೆ ಹೆಣ್ಣು ನೋಡ್ತಾರೆ, ಮದುವೆ ಮಾಡ್ತಾರೆ. ಸರಿ, ಮಗ ಹಿಂಗಾದ್ರೂ ಉದ್ಧಾರ ಆಗ್ತಾನೇನೋ ಅಂತ ಬೇರೆ ಮನೆ ಮಾಡ್ಕೊಡ್ತಾರೆ. ಸರಿ, ಮಗ ಇನ್ಮೇಲೆ ಚೆನ್ನಾಗಿರ್ಲಿ ಅದು ಇದು ಅಂತ. ಆದ್ರೆ ಇಲ್ಲಿ ನಮ್ಮ ಹೀರೋ ಮಗ ಏನ್ ಮಾಡ್ತಾರೆ, ನಮ್ಮ ಸುಂದರ್ ರಾಜ್ ಅವ್ರು ಅಂದ್ರೆ ನಮ್ಮ ಪಾಲವ್ರ ಸವಾಸ ಮಾಡಿ ತುಂಬಾ ಕೆಟ್ಟ ಕೆರ ಹಿಡ್ದೋಗಿರ್ತಾರೆ. ಅಂದ್ರೆ ಅಲ್ಲಿ ವೇಶ್ಯರ್ ಮನೆಗೆ ಹೋಗೋದು, ಕುಡಿಯೋದು, ಮನೆಗೆ ಲೇಟ್ ಆಗಿ ಹೋಗೋದು. ಇದನ್ನ ಒಂದ್ ದಿನ ಏನ್ ಮಾಡ್ತಾರೆ ಅಂದ್ರೆ ಸೊಸೆ ತಂದು ಮಗನ ಹತ್ರ, ಅವರು ನಮ್ಮ ಹೀರೋ ಮಾರ್ಗಯ್ಯನ ಅವ್ರ ಮಾವನ ಹತ್ರ ಹೇಳ್ಬಿಡ್ತಾರೆ. ನಮ್ಮ ಮಾರ್ಗಯ್ಯನವ್ರು ತುಂಬಾ ಕೋಪ ಬರುತ್ತೆ. ಇವ್ರು ಒಂದಿನ ಏನ್ ಮಾಡ್ತಾರೆ, ಪಾಲ್ನ ಹಿಡಿದು ದನಕ್ ಬಡ್ದಂಗ್ ಬಡಿತಾರೆ. ದನಕ್ ಬಡ್ದಂಗ್ ಬಡಿದ್ರೆ ಪಾಲಕ್ ತುಂಬಾ ಕೋಪ ಬಂದ್ಬಿಡುತ್ತೆ. ಪಾಲು ಅವ್ನ ಫ್ರೆಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರಲ್ಲ ಬ್ಯಾಂಕ್ ಅಲ್ಲಿ, ಅವ್ರ ಹತ್ರ ಹೋಗಿ ಎಲ್ಲರ ಹತ್ರ ಹೇಳ್ಬಿಡ್ತಾನೆ, ಇಲ್ಲ ಮಾರ್ಗಯ್ಯನವ್ರು ಸರಿ ಇಲ್ಲ, ದುಡ್ಡು ಎತ್ಕೊಂಡು ಮೋಸ ಮಾಡ್ತಾರೆ, ನೀವು ದುಡ್ಡೆಲ್ಲ ತಗೋಬಿಡಿ ವಾಪಸ್ಸು. ಸರಿ, ಇಲ್ಲಿಂದ ಸ್ಟೋರಿ ಇನ್ನೂ ಟ್ವಿಸ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಾರ್ಗಯ್ಯನ್ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಮಾರ್ಗಯ್ಯ ಅವ್ನ್ ಕಟ್ಟಿದ್ ದೊಡ್ಡ ಬಿಸ್ನೆಸ್ ಎಲ್ಲ ಕೆಳಕ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಅವನು ಅಲ್ಲಿ ಸಾಲ ಕೊಟ್ಟಿರೋರೆಲ್ಲ ವಾಪಸ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಂಕಲ್ಲಿ ದುಡ್ಡು ಇಟ್ಟಿರೋರೆಲ್ಲ ವಾಪಸ್ ಕೇಳ್ತಾರೆ. ಅವನು ಮನೆ ಮಠ ಎಲ್ಲ ಮಾರಿ ಅವ್ನ ಮನೇಲಿ ಇದ್ದಿದ್ ಒಡವೆ, ವಸ್ತ್ರ, ಬೀರು ಗೀರು ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಊರ್ ಜನ. ಮತ್ತೆ ಇದನ್ನೆಲ್ಲ ಕಳ್ಕೊಂಡು ನಮ್ಮ ಮಾರ್ಗಯ್ಯ ಮತ್ತೆ ಅವನ ಹಳೇ ಜಾಗಕ್ಕೆ ಬರ್ತಾನೆ. ಯಾವ್ದು ಅಂದ್ರೆ ಅದೇ ಮರದ ಕೆಳಗ್ ಬರ್ತಾನೆ. ಈ ಸ್ಟೋರಿ ನೋಡಿ ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಮನುಷ್ಯ ಎಷ್ಟೇ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅದನ್ನ ಉಳಿಸ್ಕೊಳ್ಳೋದು ಇನ್ನೂ ಅದಕ್ಕಿಂತ ದೊಡ್ಡ ಕಷ್ಟ. ಸಿಂಪಲ್ ಲೈನ್ ಏನು ಅಂದ್ರೆ, ಆಸೆಯೇ ದುಃಖಕ್ಕೆ ಮೂಲ. ಈ ಸ್ಟೋರಿ ಇಷ್ಟ ಆಯ್ತು ಅಂದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾನ ಪ್ರೀತಿಸಿ. ಥ್ಯಾಂಕ್ ಯು ಸೋ ಮಚ್.